ಅಮ್ಮ ಇವತ್ತೇನ್ ಸ್ಪೆಷಲ್? ಇವತ್ತು ನಾವು ಬಂದು ಚಿಕನ್ ಫ್ರೈ ಮಾಡೋಣ ಅಂತ. ಹೌದಾ? ಚಿಕನ್ ಫ್ರೈ ನಿನ್ಗೆ ಇಷ್ಟ ತಾನೆ? ಈಗ ನಾವು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ಬೇಡ ಫ್ರೆಂಡ್ಸ್. ನೀವು ನೋಡ್ಕೊಳ್ಳಿ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ, ಒಂದು ವೆರೈಟಿ ಆಗಿ ಮಾಡೋದು ನೋಡಿ. ಇದಕ್ಕೆ ನಾವು 1 kg ಅಷ್ಟು ಚಿಕನ್ ನಾನು ತಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ನಾವು ತಗೋಬೇಕು. ಇದಕ್ಕೆ ಕೊರಿಯಾಂಡರ್ ಪೌಡರ್, ಇದಕ್ಕೆ ಕರಿವೆಂಡರ್ ಪೌಡರ್ ಮಿಕ್ಸ್ ಮಾಡ್ಬೇಕು 2 ಟೇಬಲ್ ಸ್ಪೂನ್. ಮತ್ತೆ ಚಿಲ್ಲಿ ಪೌಡರ್, ಅದೇ ತರ ಟರ್ಮರಿಕ್ ಪೌಡರ್, ಮತ್ತೆ ಸ್ವಲ್ಪ ಒಂದು 1/2 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನ ಚೆನ್ನಾಗಿ ಹಾಕಿ, ಅದೇ ತರ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೇ ತರ ಸ್ವಲ್ಪ ವಿನಿಗರ್, ಲೆಮನ್ ಜ್ಯೂಸ್ ಇದ್ರೆ ಲೆಮನ್ ಜ್ಯೂಸ್ ಹಾಕ್ಬೋದು. ಲೆಮನ್ ಜ್ಯೂಸ್ ಇರ್ಲಿಲ್ಲ, ಹಾಗಾಗಿ ವಿನಿಗರ್ ತಗೊಂಡಿದ್ದೀನಿ. ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಜಿಜೋ, ನಿನಗೆ ಚಿಕನ್ ಫ್ರೈ ಅಂದ್ರೆ ಇಷ್ಟನಾ? ಹಾ ಹೌದು. ತುಂಬಾ ಇಷ್ಟನಾ? ಚಿಕನ್ ಕಬಾಬ್ ಇಷ್ಟನಾ? ಚಿಕನ್ ಫ್ರೈ ಇಷ್ಟನಾ? ಏನ್ ಇಷ್ಟ? ನಾನ್ ಮಾಡೋ ಅಡಿಗೆ ನಿನ್ಗೆ ಯಾವ್ದು ಇಷ್ಟ? ಚಿಕನ್ ಫ್ರೈ. ಚಿಕನ್ ಫ್ರೈ ಇಷ್ಟನಾ? ಓಕೆ, ಅದಕ್ಕೆ ನಾನು ಇವತ್ತು ಮಾಡೋಣ ಅಂತೇಳಿ ಅನ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಇರುತ್ತಾ? ಟೇಸ್ಟ್ ಇರುತ್ತಾ? ನೀನು ಗೊತ್ತಿದ್ಯಾ? ಟೇಸ್ಟ್ ಇದೆಯಾ? ನಾನ್ ಮಾಡಿಲ್ವಾ ಇದಕ್ಕಿಂತ ಮುಂಚೆ? ಅವತ್ತು ಮಾಡಿದ್ದು ಮರ್ತೋಯ್ತೇನೋ? ಮರ್ತೋಯ್ತು. ಅವತ್ತು ಮಾಡಿದ್ ನೋಡು, ಅವತ್ತು ಕ್ರಿಸ್ಮಸ್ಗೆ ಮಾಡಿದ್ದೆ ಅಲ್ಲ, ಅದೇ ಇವತ್ತು ಮಾಡ್ತಾ ಇರೋದು. ಇದನ್ನ ನಾವು ಒಂದು 1/2 hour ನೆನ್ಸಿಡ್ಬೇಕು. 1/2 hour ಹಿಂಗೆ ಇಟ್ಟು ಮತ್ತೆ ಏನ್ ಮಾಡೋದು ಅಂತೇಳಿ ಮತ್ತೆ ನೋಡೋಣ. ನೋಡಿ, ಹೀಗೆ 1/2 hour ನಾವ್ ಅದನ್ನ ತೆಗ್ದಿಟ್ಕೋಬೇಕು. ಇದನ್ನ ನಾವ್ ಹಂಗೆ ಇಡೋಣ. ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಿದ್ರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ. ನಮ್ಮ ಚಿಕನ್ ಏನಿದೆ 1 hour ಆಗಿದೆ. 1 hour, 1/2 hour ಅಥವಾ 1 hour ಎಷ್ಟು ಬೇಕಾದ್ರೆ ನಾವ್ ಅದನ್ನ ನೆನ್ಸಿಟ್ಕೋಬಹುದು ಫ್ರೆಂಡ್ಸ್. ಅದಾದ್ಮೇಲೆ ನಾವೀಗ ಸ್ವಲ್ಪ ಆಯಿಲ್ ಹಾಕೋಣ. ಕುಕ್ ಮಾಡ್ಕೊತೀವಿ. ಈಗ ಆಯಿಲ್ ಹಾಕಿ ಆದ್ಮೇಲೆ ನಾವು ಸ್ವಲ್ಪ ನೋಡಿ ಸೋಂಪು ಸ್ವಲ್ಪ ಹಾಕೋಬೇಕು. ಆಮೇಲೆ ಅದು ಚಟಪಟ ಅಂತ ಅನ್ನುತ್ತೆ ನೋಡಿ ಫ್ರೆಂಡ್ಸ್. ಆಗ ನಾವು ಬಾಕಿರೋ ಇಂಗ್ರೀಡಿಯೆಂಟ್ ಏನಿದೆ ಅದನ್ನ ಹಾಕೊಳ್ಳೋಣ. ಈಗ ಅದು ಇದಾಗಿದೆ. ಈಗ ನಮ್ಗೆ ಸ್ವಲ್ಪ ಕರಿ ಲೀವ್ಸ್ ಏನಿದೆ, ಕರಿ ಲೀವ್ಸ್ ಹಾಕೊಳ್ಳೋಣ ಫ್ರೆಂಡ್ಸ್. ಕರಿ ಲೀವ್ಸ್ ಹಾಕೋಣ. ಕರಿ ಲೀವ್ಸ್ ಆದ್ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆ ಅದನ್ನ ಹಾಕೊಳ್ಳೋಣ. ಆಮೇಲೆ ಆನಿಯನ್ ಹಾಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ಆನಿಯನ್ ಏನಿದೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಮಾತ್ರ ನಾವು ಇದಕ್ಕೆ ಚಿಕನ್ ಆಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ನೋಡಿ ಇದೇ ತರ ರೆಡ್ಡಿಶ್ ಕಲರ್ ಬರಬೇಕು. ಏನು ನಾವು ಆನಿಯನ್ ಹಾಕಿದೀವಿ ಅದು ರೆಡ್ಡಿಶ್ ಕಲರ್ ಬರಬೇಕು. ಈಗ ನಾವು ಇದಕ್ಕೆ ಚಿಕನ್ ಆಡ್ ಮಾಡೋಣ. ಸ್ವಲ್ಪ ಸಾಲ್ಟ್ ಹಾಕೋಣ ಫ್ರೆಂಡ್ಸ್. ಇದು ನಾವು ಚಿಕನ್ಗೆ ಆಲ್ರೆಡಿ ನಾವು ಸಾಲ್ಟ್ ಹಾಕಿದೀವಿ. ಇನ್ನು ಆನಿಯನ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಅನ್ನು ನಾವು ಆಡ್ ಮಾಡ್ಕೊಳ್ಳೋಣ. ಈಗ ನೋಡಿ ನಾವು ಚಿಕನ್ ನಾವು ಏನ್ ಮ್ಯಾರಿನೇಟ್ ಮಾಡಿ ಇಟ್ಟಿದೀವಿ ಆಗ್ಲೇ ಅದನ್ನ ಇದಕ್ಕೆ ಹಾಕೊಳ್ಳೋಣ. ಚಂದ ಮಿಕ್ಸ್ ಮಾಡಿ ಇದಕ್ಕೆ ನಾವು ಒಂಚೂರುನು ನೀರ್ ಆಡ್ ಮಾಡೋದ್ ಬೇಡ. ಯಾಕೆಂತ ಹೇಳಿದ್ರೆ ಚಿಕನ್ ಇಂದಾನೆ ಚೆನ್ನಾಗಿ ನೀರು ಇಳಿತದೆ.
ಆಗ ಆ ನೀರಲ್ಲೇ ಇದು ಬೇಯಬೇಕು ಫ್ರೆಂಡ್ಸ್. ಹಾಗಾದ್ರೇನೆ ಇದ್ರದ್ದು ಟೇಸ್ಟ್ ಬಂದು ಚೆನ್ನಾಗಾಗೋದು. ಈಗ ನಮಗೆ ಇದನ್ನ ಮುಚ್ಚಿಡೋಣ ಫ್ರೆಂಡ್ಸ್. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನಾವು ಮುಚ್ಚಿಡ್ಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು ನೋಡಿ ಚೆನ್ನಾಗಿ ಅದರಿಂದ ನೀರು ಬಿಟ್ಟಿದೆ. ಈಗ ನಾವು ಚೆನ್ನಾಗಿ ಕೈ ಆಡಿಸ್ಬೇಕು. ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ. ಇನ್ನು ಸ್ವಲ್ಪ ಈ ನೀರೆಲ್ಲ ಸ್ವಲ್ಪ ಬತ್ತಿದ್ಮೇಲೆ ನಾವು ಕೆಳಗಡೆ ಇಳಿಸ್ಬೋದು. ಫ್ರೆಂಡ್ಸ್, ಈಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಆಗಿದೆ. ಈಗ ನೋಡಿ ಇಷ್ಟೇ ಸಾಕು. ಈಗ ನೋಡಿ ಎಲ್ಲ ನೀರೆಲ್ಲ ನೋಡಿ ಬರ್ತಿದೆ ಅಲ್ಲ, ಇಷ್ಟೇ ಸಾಕು. ನಮಗೆ ಆಫ್ ಮಾಡೋಣ. ನನ್ನ ಮಗನಿಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ. ಬನ್ನಿ ನೋಡ್ಕೊಂಡ್ ಬರೋಣ. ನೋಡಿ ಅವನು ಓದ್ತಾ ಇದ್ದಾನೆ. ನೋಡು ಜಿಜೋ, ರೆಡಿ ಉಂಟು ನಮ್ಮ ಚಿಕನ್. ನೋಡು ಹೇಗಿದೆ ಟೇಸ್ಟ್, ನೋಡು ಹೇಗಿದೆ ಅಂತ ಹೇಳಿ. ಸೂಪರ್ ಗೈಸ್, ನೋಡಿ ಹೇಗಿದೆ ಅಂತ ಹೇಳಿ. ಹೇಗಿದೆ? ಚೆನ್ನಾಗಿದೆ ಗೈಸ್. ಮಾಡ್ಬೋದಾ ಎಲ್ಲರೂ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ತರ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.